2-3 ಚಮಚದಷ್ಟು ಎಣ್ಣೆ, ಜೀರಿಗೆ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೋಬೇಕು. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. 20 ಸೆಕೆಂಡ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ. 2 ನಿಮಿಷ ಆದಮೇಲೆ ಇದು ಮಿಕ್ಸಡ್ ವೆಜಿಟೇಬಲ್ಲು, ಮಿಶ್ರ ತರಕಾರಿಗಳು, ಕ್ಯಾರೆಟು, ಹುರುಳಿಕಾಯಿ, ಹಸಿ ಬಟಾಣಿ. ಈ ತರಕಾರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು. ಬೇಗನೆ ಬೆಂದೋಗುತ್ತೆ. ಸುಮಾರು ಒಂದು 7-8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಮಸಾಲೆ ಪೇಸ್ಟು 2-3 ಚಮಚದಷ್ಟು. ಇದಕ್ಕೆ ಏನು ಹಾಕ್ಕೊಂಡಿದ್ದೀನಿ ಅಂದರೆ 1 ಅಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ. ಮನೆಯಲ್ಲಿ ಒರಳಿದ್ರೆ ಕುಟ್ಟು ಕೂಡ ಸೇರಿಸ್ಕೋಬೋದು. ಮಸಾಲೆ ಪೇಸ್ಟ್ ಹಾಕೊಂಡ್ಮೇಲೆ ಸುಮಾರು 2-3 ನಿಮಿಷ ಮತ್ತೆ ಬೇಯಿಸ್ಕೋಬೇಕು. ಇದರಲ್ಲಿ ಕೂಡ ಹಸಿ ವಾಸನೆ ಇರುತ್ತಲ್ಲ, ಅದು ಕೂಡ ಹೋಗಬೇಕು. 2-3 ನಿಮಿಷ ಆದಮೇಲೆ ಈಗ ಎಲ್ಲ ರೆಡಿಯಾಗಿದೆ, ಗ್ರೇವಿ ರೆಡಿಯಾಗಿದೆ. ಮೊದಲೇ ಮಾಡಿಟ್ಕೊಂಡಿರೋ ಅನ್ನ, ಇದನ್ನು ಉಳಿದಿರೋ ಅನ್ನ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಉಪ್ಪನ್ನ ತರಕಾರಿ ಹಾಕ್ಕೊಳ್ಳೋಕ್ಕೆ, ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ವಿ. ಅದಕ್ಕೋಸ್ಕರ ಅದನ್ನು ನೆನಪಿಟ್ಕೊಂಡು ಅನ್ನ ಹಾಕ್ಕೊಂಡ್ಮೇಲೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ.